ಇವರು ಯಾರು ಹೇಳ್ದವ್ರೆ ಮೋಹನ್ ಕುಮಾರ್ ಅಂತೇಳಿ. ಇವರು ಗೋದಾವರಿ ತಗೊಂಡಿದ್ದಾರೆ. ಈಗ ಹೊಸ ಗೋದಾವರಿ ಇನ್ನೊಂದು ಪರ್ಚೇಸ್ ಮಾಡೋರಿದ್ದಾರೆ. ಅವ್ರ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ನಮಸ್ಕಾರ, ನಮ್ಮ ಹೆಸರು ಮೋಹನ್ ಅಂತ. ನಮ್ಮದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಯಾಡಾಳ ಗ್ರಾಮ. ಇಲ್ಲಿ ಏನು ವಿಶೇಷ ಅಂದರೆ ನಮ್ಮ ಕಡೆ ದ್ರಾಕ್ಷಿ ಜಾಸ್ತಿ. ನಾವು ಜಾಸ್ತಿ ದ್ರಾಕ್ಷಿ ಬೆಳೆಯೋದು ಮತ್ತು ದಾಳಿಂಬೆ ಮತ್ತು ಸಿಲ್ಕು ಮಿಲ್ಕು ಎಲ್ಲ ಇದೆ. ಅದ್ರ ಜೊತೆಯಲ್ಲಿ ನಮಗೆ ಯೂಟ್ಯೂಬಲ್ಲಿ ನೋಡಿದಾಗ ಗೋದಾವರಿ ಅನ್ನೋ ಒಂದು ಕಂಪ್ನಿಯವರು ಬ್ಲೋವರ್ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದರು. ಆ ಒಂದು ವಿಶೇಷ ನೋಡಿಬಿಟ್ಟು ನಾವೇನು ಮಾಡಿದ್ವಿ, ದ್ರಾಕ್ಷಿಗೆ ಔಷಧಿ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಸುಮಾರು ಒಂದು ಮಳೆಗಾಲದಲ್ಲಿ ಸುಮಾರು ಒಂದು ಎಕರೆಗೆ ಏನಿಲ್ಲ ಅಂದರೆ ಒಂದು 70-80 ಸಾವಿರ ಖರ್ಚು ಬರ್ತಾಯಿತ್ತು. ಈ ಬ್ಲೋವರ್ ತಂದಮೇಲೆ ಸುಮಾರು ಒಂದು 30,000ರಿಂದ 40,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ನಮಗೆ ಒಂದು 20,000 ಸೇವ್ ಆಗುತ್ತೆ ಒಂದು ಬೆಳೆಗೆ. ಇದರ ವಿಶೇಷ ಏನಂದರೆ ಒಂದು ಆಳು ಎಕ್ಸ್ಟ್ರಾ ಬೇಕಾಗಿತ್ತು. ಇದು ತಂದಮೇಲೆ ಸುಮಾರು ನಮಗೆ ಒಂದು ಆಳು ಒಂದು ದಿನಕ್ಕೆ ಏನಿಲ್ಲ 500 ರೂಪಾಯಿ ಕೂಲಿ ಕೊಡಬೇಕು. ಒಬ್ಬರು ಪೈಪ್ ಹೇಳ್ಕೊಡೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಎಲ್ಲ ರಿಸ್ಕ್ ಆಗೋದು. ಇದು ತಂದಮೇಲೆ ನಾವು ಒಬ್ಬರೇ ಸ್ಪ್ರೇ ಮಾಡ್ಬೋದು. ಬರೀ 1 ಅವರಲ್ಲಿ ಸ್ಪ್ರೇ ಮಾಡ್ಬೋದು ಒಂದು ಎಕರೆ. ಮತ್ತು ತುಂಬ ಅನುಕೂಲ ಇದೆ. ಇದ್ರ ಬಗ್ಗೆ ಚೆನ್ನಾಗಿ ಇನ್ನೂ ಯೂಟ್ಯೂಬಲ್ಲಿ ಹುಡುಕಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಗೋದಾವರಿ ಕಮ್ಮಿ ಬಂಡವಾಳ ಮತ್ತು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಸ್ಪಾಟ್ಸ್ಗಳು ಸಿಗುತ್ತೆ ಇದು ಬೇಕಾಗಿರೋಂಥವು ಔಷಧಿ ಸ್ಪ್ರೇಯರ್ಗಳು. ಮತ್ತು ನಮ್ಮೂರಲ್ಲಿ ರಾಜಣ್ಣ ಅಂತ ಫಸ್ಟ್ ತಂದರು, 10 ವರ್ಷ ಆಗಿತ್ತು. ನಾವೇನೋ ತಗೊಂಬಂದಿದ್ದಾರೆ ಬಿಡ್ರಿ, ಏನೋ ಹೊಡಿತಾ ಇದ್ದಾರೆ ಅನ್ಕೊಂಡ್ರಿ. ಆಮೇಲೆ ಅವರು ಸುಮಾರು ಒಂದು 15 ಜನಕ್ಕೆ ಕೊಡಿಸಿದ್ದಾರೆ. ಒಳ್ಳೆ ಚೆನ್ನಾಗಿ ಬಾಳಿಕೆ ಬರ್ತದೆ. ನಮಗೂ ಅವರೇ ಗೈಡ್ಲೈನ್ಸ್ ಕೊಟ್ಟರು. ಅವ್ರನಿಂದ ನಾವು ತಗೊಂಡಿದ್ದೀರಿ ಈಗ.